Hello, my dear students. Myself Chaitra. This is Principles of Marketing class. ಸೊ ನಾವು ನೆಕ್ಸ್ಟ್ ಚಾಪ್ಟರ್ಗೆ ಮೂವ್ ಆಗ್ತಾ ಹೋಗೋಣ. ರೀಟೈಲ್ ಮಾರ್ಕೆಟಿಂಗ್. ಸೊ ರೀಟೈಲ್ ಮಾರ್ಕೆಟಿಂಗ್ ಅಂದರೆ ಒಂದು ರೀಟೈಲರ್ ಅಂದರೆ ಯಾರು ಅಲ್ಟಿಮೇಟ್ ಕನ್ಸ್ಯೂಮರ್ಸ್ಗೆ ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಾರೋ ಅಥವಾ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸೇಲ್ ಮಾಡ್ತಾರೋ ಅವ್ರನ್ನ ನಾವೇನಂತ ಕರಿತೀವಿ, ರೀಟೈಲರ್ ಅಂತ ಕರಿತೀವಿ. ಸೊ ಇಂಟ್ರಡಕ್ಷನ್ ನೋಡ್ತಾ ಹೋಗೋಣ. ದಿ ವರ್ಡ್ ರೀಟೈಲರ್ ಈಸ್ ಡಿರೈವ್ಡ್ ಫ್ರಮ್ ದಿ ಫ್ರೆಂಚ್ ವರ್ಡ್ ರೀಟೈಲರ್ ವಿಚ್ ಮೀನ್ಸ್ ಟು ಬ್ರೇಕ್ ಬಲ್ಕ್. ರೀಟೈಲ್ ಅಂತಕ್ಕಂಥದ್ದು ನಮಗೆ ಫ್ರೆಂಚ್ ವರ್ಡಾದ ರೀಟೈಲರ್ ಅಂತಕ್ಕಂಥ ವರ್ಡಿಂದ ಏನು ಆಗಿದೆ, ಡಿರೈವ್ ಆಗಿದೆ ಅಂದರೆ ಬಂದಿದೆ. ಸೊ ಹಿಂಗಂದರೆ ವಿಚ್ ಮೀನ್ಸ್ ಟು ಬ್ರೇಕ್ ಬಲ್ಕ್ ಅಂದರೆ ಒಂದು ಬಲ್ಕ್ ಅಂದರೆ ಒಂದು ದೊಡ್ಡದಾದಂಥ ಪ್ರಮಾಣದಲ್ಲಿರೋ ಒಂದು ಪ್ರಾಡಕ್ಟ್ನ ಏನು ಮಾಡ್ತಾ ಹೋಗೋದು, ಸ್ಮಾಲ್ ಆಗಿ ಬ್ರೇಕ್ ಡೌನ್ ಮಾಡ್ತಾ ಹೋಗೋದು. ಸೊ ದಿ ಟರ್ಮ್ ರಿಟೇಲ್ ರೆಫರ್ಸ್ ಟು ಮೇಂಟೈನಿಂಗ್ ರಿಲೇಷನ್ಶಿಪ್ ವಿತ್ ಅಲ್ಟಿಮೇಟ್ ಕನ್ಸ್ಯೂಮರ್, ಬ್ರೇಕಿಂಗ್ ಬಲ್ಕ್ ಇಂಟು ಸ್ಮಾಲ್ ಕ್ವಾಂಟಿಟೀಸ್ ಅಕಾರ್ಡಿಂಗ್ ಟು ಕನ್ವೀನಿಯನ್ಸ್ ಆ್ಯಸ್ ಎಕ್ಸ್ಪೆಕ್ಟೆಡ್ ಬೈ ಕನ್ಸ್ಯೂಮರ್ಸ್. ಇಲ್ಲಿ ಏನು ಮಾಡ್ತಾ ಹೋಗೋದು, ಒಂದು ಅಲ್ಟಿಮೇಟ್ ಕನ್ಸ್ಯೂಮರ್ ಜೊತೆ ರಿಲೇಷನ್ಶಿಪ್ನ ಮೇಂಟೈನ್ ಮಾಡ್ತಾ ಹೋಗೋದು. ಸೊ ಯಾವುದರಿಂದ ಅಂದರೆ ಬ್ರೇಕಿಂಗ್ ಬಲ್ಕ್ ಇಂಟು ಸ್ಮಾಲ್ ಕ್ವಾಂಟಿಟಿ, ಒಂದು ಸ್ಮಾಲ್ ಕ್ವಾಂಟಿಟೀಸ್ ಆಗಿ ಅಕಾರ್ಡಿಂಗ್ ಟು ಒಂದು ಕನ್ಸ್ಯೂಮರ್ನ ಎಕ್ಸ್ಪೆಕ್ಟೇಷನ್ ಮತ್ತು ಕನ್ವೀನಿಯನ್ಸ್ ಮೂಲಕ ಏನು ಮಾಡ್ತಾ ಹೋಗೋದು, ಬ್ರೇಕ್ ಡೌನ್ ಮಾಡ್ತಾ ಹೋಗೋ ಅಂಥದ್ದು. ಇಲ್ಲಿ ರೀಟೈಲರ್ ಅಂತಕ್ಕಂಥದ್ದು ಒಬ್ಬ ಪರ್ಸನ್ ಆಗಿರ್ಬೋದು ಅಥವಾ ಒಂದು ಕಂಪನಿ ಆಗಿರ್ಬೋದು, ಒಬ್ಬ ಏಜೆಂಟ್ ಅಂತಲೇ ಹೇಳ್ಬೋದು. ಸೊ ಇವರು ಏನು ಮಾಡ್ತಾ ಹೋಗೋದು, ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸಪ್ಲೈ ಮಾಡ್ತಾ ಹೋಗೋದು ಟು ದಿ ಅಲ್ಟಿಮೇಟ್ ಕನ್ಸ್ಯೂಮರ್ಸ್ಗೆ ಸಪ್ಲೈ ಮಾಡ್ತಾ ಹೋಗೋದು. ರೀಟೈಲರ್ ಅಂತಕ್ಕಂಥದ್ದು ನಾವು ಲಾಸ್ಟ್ ಲಿಂಕು ಒಂದು ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂತ ಹೇಳ್ತಾ ಹೋಗ್ಬೋದು. ಸೊ ಇಲ್ಲಿ ಡಿಸ್ಟ್ರಿಬ್ಯೂಷನ್ ಚಾನಲ್ ಅಂದರೆ ನಿಮಗೆ ಮೈಂಡಲ್ಲಿ ಬರೋ ಅಂಥದ್ದು ಫಸ್ಟು ಮ್ಯಾನುಫ್ಯಾಕ್ಚರರ್, ಆಮೇಲೆ ಮಿಡಲ್ ಮ್ಯಾನ್, ಹೋಲ್ಸೇಲರ್, ರೀಟೈಲರ್, ಸೊ ಅಲ್ಟಿಮೇಟ್ ಕನ್ಸ್ಯೂಮರ್. ಸೊ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಏನು ಮಾಡ್ತಾ ಹೋಗೋದು, ಇದನ್ನು ರೀಚ್ ಮಾಡ್ತಾ ಹೋಗೋ ಅಂಥದ್ದು ಯಾರ ಕೆಲಸ ಆಗಿರುತ್ತೆ, ರೀಟೈಲರ್ ಕೆಲಸ ಆಗಿರುತ್ತೆ. ಸೊ ಇಲ್ಲಿ ಇವರು ಒಂದು ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಏನು ಮಾಡ್ಬೋದು, ಹೋಲ್ಸೇಲರಿಂದನಾದ್ರು ಪರ್ಚೇಸ್ ಮಾಡ್ಬೋದು ಅಥವಾ ಮ್ಯಾನುಫ್ಯಾಕ್ಚರಿಂದ ಡೈರೆಕ್ಟ್ ಪರ್ಚೇಸ್ ಮಾಡಿ ಏನು ಮಾಡ್ಬೋದು, ಕನ್ಸ್ಯೂಮರ್ಸ್ಗೆ ತಲುಪಿಸ್ತಾ ಹೋಗ್ಬೋದು. ಸೊ ರೀಸೆಂಟಲ್ಲಿ ನಮಗೆ ಒಂದು ನೇಚರು ಅಥವಾ ಸ್ಟ್ರಕ್ಚರು, ಸ್ಕೋಪು ಒಂದು ರೀಟೈಲಿಂಗಲ್ಲಿ ಅತಿ ವೇಗವಾಗಿ ರ್ಯಾಪಿಡ್ ಚೇಂಜ್ ಆಗ್ತಾ ಹೋಗ್ತಿದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ಡೊಮೈನ್ ರೀಸನ್ನ ತಗೊಂಡ್ರೆ ಇಲ್ಲಿ ಇನ್ಫಾರ್ಮೇಷನ್ ಮತ್ತು ಟೆಕ್ನಾಲಜಿ ಆ್ಯಂಡ್ ಟೆಲಿಕಮ್ಯುನಿಕೇಷನ್ನಿಂದ ಏನಾಗ್ತಿದೆ, ಇದು ಇನ್ಫಾರ್ಮೇಷನ್ ಆ್ಯಂಡ್ ಟೆಕ್ನಾಲಜಿ ಮತ್ತು ಕಮ್ಯುನಿಕೇಷನ್ ಪಾಪ್ಯುಲರೈಸ್ ಆಗಿರೋದ್ರಿಂದ ಸೊ ಇಲ್ಲಿ ಗೂಡ್ಸ್ ಆ್ಯಂಡ್ ಸರ್ವಿಸಸ್ಸು ಎಲೆಕ್ಟ್ರಾನಿಕ್ ಇದರಿಂದ ಮೀನ್ಸಿಂದ ಏನಾಗ್ತಾ ಹೋಗ್ತಿದೆ, ಸೊ ಸೆಲ್ ಆಗ್ತಾ ಹೋಗೋದ್ರಿಂದ ಏನಾಗ್ತಿದೆ, ಇಲ್ಲಿ ಸ್ವಲ್ಪ ಸರ್ಟೈನ್ ಚೇಂಜಸ್ಸು ಆಗ್ತಾ ಹೋಗ್ತಿದೆ ಅಂತ ಹೇಳ್ಬೋದು. ಇಲ್ಲಿ ಲೈಕ್ ಸರ್ವಿಸಸ್ನ ನಾವು ನೋಡ್ತಾ ಹೋದರೆ ಬ್ಯಾಂಕಿಂಗ್, ಇನ್ಶೂರೆನ್ಸ್, ಮೆಡಿಕಲ್, ಎಜುಕೇಷನ್, ರೆಂಟಿಂಗ್ ಮತ್ತು ರೆಸ್ಟೋರೆಂಟು, ಟ್ರಾನ್ಸ್ಪೋರ್ಟೇಷನ್, ಮರ್ಚೆಂಟ್ ಬ್ಯಾಂಕಿಂಗ್, ಈ ರೀತಿ ಒಂದು ಸರ್ವಿಸಸ್ನ ಎಲೆಕ್ಟ್ರಾನಿಕ್ ಮೀನ್ಸ್ ಅಂದರೆ ಒಂದು ಎಲೆಕ್ಟ್ರಾನಿಕ್ ಟೂಲ್ನ ಮಾಡಿಕೊಂಡು ಏನು ಮಾಡ್ತಾ ಹೋಗೋದು, ಮಾರ್ಕೆಟ್ ಮಾಡ್ತಾ ಹೋಗ್ಬೋದು. ಮತ್ತು ರೀಟೈಲಿಂಗ್ ಅಂತಕ್ಕಂಥದ್ದು ಒಂದು ಫಿಸಿಕಲ್ ಸ್ಟೋರ್ ಮಾತ್ರ ಅಲ್ಲ. ಸೊ ಎಲೆಕ್ಟ್ರಾನಿಕ್ ಮೇಲ್ ಆಗಿರ್ಬೋದು, ಇಂಟರ್ನೆಟ್ ಆಗಿರ್ಬೋದು, ಟೆಲಿಫೋನ್ ಮೂಲಕನೂ ನಾವು ಮಾಡ್ತಾ ಹೋಗ್ಬೋದು. ಸೊ ನಾವು ಮೀನಿಂಗ್ನ ನೋಡ್ತಾ ಹೋಗೋಣ. ರೀಟೈಲಿಂಗ್ ಮೀನಿಂಗ್ ಆಫ್ ರೀಟೈಲಿಂಗ್. Retailing means all activities directly related to the sale of goods or services to ultimate consumer. ಒಬ್ಬ ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಏನು ಮಾಡ್ತಾ ಹೋಗೋದು, ಡೈರೆಕ್ಟ್ಲಿ ಆಲ್ ಆ್ಯಕ್ಟಿವಿಟೀಸ್ ಅಂದರೆ ಒಂದು ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ನ ಸೇಲ್ ಮಾಡುವಾಗ ನಮಗೆ ಯಾವ್ಯಾವ ಆ್ಯಕ್ಟಿವಿಟಿ ಬರುತ್ತೋ ಆ ಆ್ಯಕ್ಟಿವಿಟಿನ ನಾವೇನಂತ ಕರಿತೀವಿ, ರೀಟೈಲಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಇಲ್ಲಿ ಇಂಪಾರ್ಟೆಂಟ್ ಅಂದರೆ ಒಂದು ಹೂ ಸೇಲ್ಸ್ ಮತ್ತು ಟು whom to ಸೇಲ್ಸ್ ಗೂಡ್ಸ್ ಹ್ಯಾವ್ ಬೀನ್ ಸೋಲ್ಡ್ ಅಂದರೆ ಒಂದು ಯಾರಿಗೆ ನಾವು ಗೂಡ್ಸ್ನ ಸೇಲ್ ಮಾಡಬೇಕು ಮತ್ತು ಯಾರು ಸೇಲ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಹೋಗ್ಬೋದು.
ಸೊ ನಾವು ಒಂದು ಡೆಫಿನೇಷನ್ನ ನೋಡ್ತಾ ಹೋಗೋಣ. ಅಕಾರ್ಡಿಂಗ್ ಟು ಅಮೇರಿಕನ್ ಅಸೋಸಿಯೇಷನ್, ಒಂದು ಅಮೇರಿಕನ್ ಅಸೋಸಿಯೇಷನ್ ಪ್ರಕಾರ retailing consists of activity involving in selling directly to ultimate consumer for personal non-business use. ಇವ್ರ ಪ್ರಕಾರ ಏನು ಅಂದರೆ ಆ್ಯಕ್ಟಿವಿಟೀಸ್ ಅಂದರೆ ಒಂದು ಆ್ಯಕ್ಟಿವಿಟಿ ಸೆಲ್ಲಿಂಗ್ ಆ್ಯಕ್ಟಿವಿಟಿ ಇನ್ವಾಲ್ವ್ ಆಗಿರುತ್ತೆ. ಸೊ ಡೈರೆಕ್ಟ್ಲಿ ಅಲ್ಟಿಮೇಟ್ ಕನ್ಸ್ಯೂಮರ್, ಒಂದು ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಒಂದು ಸೆಲ್ಲಿಂಗ್ ಆ್ಯಕ್ಟಿವಿಟಿನಲ್ಲಿ ಇನ್ವಾಲ್ವ್ ಆಗಿದ್ದರೆ ಈ ಅಲ್ಟಿಮೇಟ್ ಕನ್ಸ್ಯೂಮರ್ ಏನು ಮಾಡಬೇಕು, ಪರ್ಸ್ನಲ್ ಮತ್ತು ನಾನ್ ಬಿಸ್ನೆಸ್ ಯೂಸ್ ಮಾಡ್ತಿದ್ರೆ ಅದನ್ನು ಅಲ್ಟಿಮೇಟ್ ಕನ್ಸ್ಯೂಮರ್ಗೆ ಸೇಲ್ ಮಾಡಿದ್ರೆ ನಾವು ಏನಾಗುತ್ತೆ, ರೀಟೈಲಿಂಗ್ ಅಂತ ಹೇಳ್ಬೋದು. ಇಟ್ ಇನ್ಕ್ಲೂಡ್ಸ್ ಡೈರೆಕ್ಟ್ ಸೇಲ್ ಟು ಅಲ್ಟಿಮೇಟ್ ಕನ್ಸ್ಯೂಮರ್ ಫಾರ್ ಓನ್ ಆರ್ ಪರ್ಸ್ನಲ್ ಯೂಸ್. ಒಂದು ಅಲ್ಟಿಮೇಟ್ ಕನ್ಸ್ಯೂಮರು ಅವರ ಓನ್ ಅಥವಾ ಪರ್ಸ್ನಲ್ ಯೂಸ್ಗೆ ಏನು ಮಾಡ್ತಕ್ಕಂಥದ್ದು, ಡೈರೆಕ್ಟ್ ಸೇಲ್ ಮಾಡ್ತಕ್ಕಂಥ ಒಂದು ಏನಿದೆ, ಒಂದು ಪ್ರೋಸೆಸ್ ಏನಿದೆ, ಅದನ್ನು ಏನಂತ ಕರೀತಾರೆ, ಆ್ಯಕ್ಟಿವಿಟಿನ ನಾವು ರೀಟೈಲಿಂಗ್ ಅಂತ ಕರಿತಾ ಹೋಗ್ಬೋದು. ಸೊ ನೆಕ್ಸ್ಟು ನಾವು ನೇಚರ್ ಆ್ಯಂಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ರೀಟೈಲಿಂಗ್ನ ನೋಡ್ತಾ ಹೋಗೋಣ. ಇಲ್ಲಿ ಇಂಡಿಯನ್ ಇಂಡಸ್ಟ್ರಿನಲ್ಲಿ, ರೀಟೈಲಿಂಗ್ ಇಂಡಸ್ಟ್ರಿನಲ್ಲಿ ನಾವು ಟೂ ರೀಟೈಲಿಂಗ್ ಇಂಡಸ್ಟ್ರಿಯಾಗಿ ಏನು ಮಾಡ್ತೀವಿ, ಡಿವೈಡ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ನು ಆರ್ಗನೈಸ್ಡ್, ಸೆಕೆಂಡ್ ಒನ್ನು ಅನ್ಆರ್ಗನೈಸ್ಡ್ ರೀಟೈಲರ್ಸ್ ಅಂತ ಇದು ಮಾಡ್ತಾ ಹೋಗ್ತೀವಿ, ಕ್ಯಾಟಗರೈಸ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಆರ್ಗನೈಸ್ಡ್ ರೀಟೈಲರ್ಸ್ ಅಂದರೆ ಯಾರು ಟ್ರೇಡಿಂಗ್ ಆ್ಯಕ್ಟಿವಿಟಿನ ಏನು ಮಾಡ್ತಾ ಹೋಗ್ತಾರೆ, ಲೈಸೆನ್ಸ್ ಅಂಡರ್ಟೇಕಿಂಗ್ ಒಂದು ಲೈಸೆನ್ಸ್ನ ತಗೊಳ್ಳೋದ್ರ ಮೂಲಕ ಮತ್ತು ಸೇಲ್ಸ್ ಮತ್ತು ಸೇಲ್ಸ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್ನ ಏನು ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ನ ರಿಜಿಸ್ಟರ್ ಆಗೋದ್ರ ಮೂಲಕ ಏನು ಮಾಡ್ತಾರೆ, ರೀಟೈಲಿಂಗ್ ಮಾಡೋಣ ನಾವೇನಂತ ಕರಿತೀವಿ, ಆರ್ಗನೈಸ್ಡ್ ರೀಟೈಲರ್ ಅಂತ ಕರಿತೀವಿ. ಸೊ ದೇ ಇನ್ಕ್ಲೂಡ್, ಅವ್ರು ಯಾರ್ಯಾರು ಇನ್ಕ್ಲೂಡ್ ಆಗಿರ್ತಾರೆ ಅಂದರೆ ಪಬ್ಲಿಕ್ಲಿ ಟ್ರೇಡೆಡ್ ಸೂಪರ್ ಮಾರ್ಕೆಟ್ಸ್ ಆಗಿರ್ಬೋದು, ಕಾರ್ಪೊರೇಟ್ ಬ್ಯಾಕ್ವುಡ್ ಹೈಪರ್ ಮಾರ್ಕೆಟ್ಸು, ಮತ್ತು ರಿಟೇಲ್ ಚೈನು, ಮತ್ತು ಪ್ರೈವೇಟ್ಲಿ ಓನ್ಡ್ ಲಾರ್ಜೆಸ್ಟ್ ರಿಟೇಲ್ ಬಿಸ್ನೆಸ್ ಆರ್ ಆಲ್ಸೋ ಇನ್ಕ್ಲೂಡೆಡ್ ಇನ್ ರೀಟೈಲಿಂಗ್. ಸೊ ಅನ್ಆರ್ಗನೈಸ್ಡ್ ರೀಟೈಲಿಂಗ್ನ ನೋಡ್ತಾ ಹೋಗೋಣ. ಸೊ ಟ್ರೇಡಿಂಗ್ ಆ್ಯಕ್ಟಿವಿಟಿ ಏನಾಗಿರುತ್ತೆ, ಅನ್ಲೈಸೆನ್ಸ್ಡ್ ಆಗಿ ಸೊ ರೀಟೈಲರ್ ಏನು ಮಾಡ್ತಾ ಹೋಗ್ತಾರೆ, ತಮ್ಮ ಬಿಸ್ನೆಸ್ನ ಆ್ಯಕ್ಟಿವಿಟೀಸ್ನ ನಡೆಸ್ತಾ ಹೋಗ್ತಾರೆ. ಸೊ ಇವರು ಲೈಸೆನ್ಸ್ ಯಾವುದೇ ರೀತಿ ತೊಗೊಂಡಿರೋದಿಲ್ಲ, ಮತ್ತು ಇವರು ನಾಟ್ ರಿಜಿಸ್ಟರ್ಡ್ ಫಾರ್ ಸೇಲ್ಸ್ ಟ್ಯಾಕ್ಸ್ ಮತ್ತು ಇನ್ಕಮ್ ಟ್ಯಾಕ್ಸ್. ಇವರು ಇನ್ಕಮ್ ಟ್ಯಾಕ್ಸ್ ಆಗಲಿ ಸೇಲ್ಸ್ ಟ್ಯಾಕ್ಸ್ ಆಗಲಿ ಏನು ಈ ಟ್ಯಾಕ್ಸಸ್ ಇರುತ್ತೆ ಇದಕ್ಕೆ ರಿಜಿಸ್ಟರ್ ಆಗಿರೋದಿಲ್ಲ. ಸೊ ದೇ ಆರ್ ಇನ್ಕ್ಲೂಡ್ ಲೋಕಲ್ ಕಾರ್ನರ್ ಶಾಪ್ಸ್ ಆಗಿರ್ಬೋದು, ಓನರ್ ಮ್ಯಾನೇಜ್ಡ್ ಜನರಲ್ ಸ್ಟೋರ್ಸು, ಮತ್ತು ಪ್ಯಾನ್ ಮತ್ತು ಬೀಡಿ ಶಾಪ್ಸ್ ಆಗಿರ್ಬೋದು, ಕನ್ವೀನಿಯನ್ಸ್ ಸ್ಟೋರ್ಸ್ ಆಗಿರ್ಬೋದು, ಪೇಮೆಂಟ್ ವೆಂಡರ್ಸ್ ಆಗಿರ್ಬೋದು. ಈ ರೀತಿ ಇದು ಅನ್ಆರ್ಗನೈಸ್ಡ್ ಸೆಕ್ಟರು ಏನಾಗಿರುತ್ತೆ, ಒಳಗೊಂಡಿರುತ್ತೆ. ಸೊ ನಾವು ಇಲ್ಲಿ ಒಂದು ಟೈಪಿಕಲಿ ಇಂಡಿಯನ್ ರಿಟೇಲ್ ಶಾಪ್ಸ್ನ ನೋಡ್ತಾ ಹೋದರೆ ಏನಾಗಿರುತ್ತೆ, ವೆರಿ ಸ್ಮಾಲಲ್ಲಿದೆ ಅಂತ ಹೇಳ್ಬೋದು. ಸೊ 14 ಮಿಲಿಯನ್ ಔಟ್ಸ್ಲೇ ಆಪರೇಟೆಡ್, ಅಂದರೆ ಒಂದು 14 ಮಿಲಿಯನ್ಸ್ ಏನಾಗಿದೆ ರಿಟೇಲ್ ಇಂಡಸ್ಟ್ರಿ ಏನಾಗಿದೆ ಆಪರೇಟ್ ಆಗಿದೆ ಅಂತ ಹೇಳ್ಬೋದು. ಸೊ ಓನ್ಲಿ 4% ಆಫ್ ದೆಮ್ ಬೀಯಿಂಗ್ ಲಾರ್ಜರ್ ದ್ಯಾನ್ 500 ಫೀಟ್ ಸೈಜ್. ಒಂದು 500 ಫೀಟ್ ಸೈಜ್ಗಿಂತ ಎಷ್ಟು 4% ಮಾತ್ರ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇಂಡಿಯಾ ಹ್ಯಾಸ್ 11 ಶಾಪ್ಸ್ ಔಟ್ಲೆಟ್ಸ್ ಫಾರ್ ಎವರಿ 100 ಪೀಪಲ್. ಒಂದು 100 ಪೀಪಲ್ನ ತೊಗೊಂಡ್ರೆ ಅಲ್ಲಿ ಏನಾಗಿದೆ, ಒಂದು 11 ಪೀಪಲ್ ಮಾತ್ರ, 100 ಪೀಪಲ್ನ 1000 ಪೀಪಲ್ನ ತೊಗೊಂಡ್ರೆ ಇಲ್ಲಿ 11 ಶಾಪ್ಸು ಮಾತ್ರ ಅವ್ರಿಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಒಂದು ರೀಟೈಲಿಂಗಲ್ಲಿ ನಮಗೆ ಏನು ಮಾಡ್ತಾ ಹೋದ್ರು, 2011ವರೆಗೂ ನಮಗೆ FDIನಲ್ಲಿ ರೀಟೈಲಿಂಗ್ ಸೆಕ್ಟರಲ್ಲಿ ಡಿನೇ ಮಾಡಿದರು. ಸೊ 2011ನಲ್ಲಿ ನಮಗೆ FDI ಇನ್ ಮಲ್ಟಿ ಬ್ರ್ಯಾಂಡ್ ರಿಟೈಲರ್ ಆ್ಯಂಡ್ ಫಾರ್ಬಿಡಿಂಗ್ ಫಾರಿನ್ ಗ್ರೂಪ್ಸ್ ಫ್ರಮ್ ದಿ ಎನಿ ಓನರ್ಶಿಪ್ ಇನ್ ಸೂಪರ್ ಮಾರ್ಕೆಟ್ ಮತ್ತು ಕನ್ವೀನಿಯನ್ಸ್ ಸ್ಟೋರ್ಸ್ ಎಕ್ಸೆಟ್ರಾ. ಈವನ್ ಸಿಂಗಲ್ ಬ್ರ್ಯಾಂಡ್ ರಿಟೈಲಿಂಗ್ ವಾಸ್ ಲಿಮಿಟೆಡ್ ಟು 51% ಓನರ್ಶಿಪ್. ಸೊ ನಮಗೆ ಇಲ್ಲಿ ರಿಟೇಲ್ ಇಂಡಸ್ಟ್ರಿನಲ್ಲಿ 2011 ಆದಮೇಲೆ ಏನು ಮಾಡ್ತಾವ್ರು, 51%ಗೆ ಲಿಮಿಟ್ ಮಾಡಿದ್ರು. ಸೊ ಹವೆವರ್ ಇನ್ 2000 ಅಲ್ಲಿವರೆಗೂ. ಸೊ ಹವೆವರ್ ಇನ್
November 2011, the central government announced the mega retail reforms for both multi-brand stores and single brand stores. ಸೊ ಇಲ್ಲಿ 2011ವರೆಗೂ ಏನಿತ್ತು 51% ಮಾತ್ರ ಏನಾಗಿತ್ತು FDI ಇನ್ವೆಸ್ಟ್ಮೆಂಟ್ ಮಾಡ್ಬೋದಿತ್ತು. ಸೊ ಆಫ್ಟರ್ 2011 ಏನು ಮಾಡ್ತಾ ಹೋಯಿತು ಸೆಂಟ್ರಲ್ ಗೌರ್ಮೆಂಟು ಮೆಗಾ ರಿಟೈಲರ್ ರಿಫಾರ್ಮ್ಸ್ನ ಮತ್ತು ಮಲ್ಟಿ ಬ್ರ್ಯಾಂಡ್ ಸ್ಟೋರ್ಸ್ ಮತ್ತು ಸಿಂಗಲ್ ಬ್ರ್ಯಾಂಡ್ ಸ್ಟೋರ್ಸ್ಗೆ ಏನು ಮಾಡ್ತಾ ಹೋಯಿತು ಅನೌನ್ಸ್ ಮಾಡ್ತಾ ಹೋಯಿತು. ಸೊ ದೀಸ್ ರಿಫಾರ್ಮ್ಸ್ ಅಲೌ ಟು ರಿಟೈಲ್ ಇನೋವೇಟಿವ್ ಆ್ಯಂಡ್ ಕಾಂಪಿಟೇಟಿವ್ ವಿತ್ ದಿ ಮಲ್ಟಿ ಬ್ರ್ಯಾಂಡ್ ರಿಟೈಲರ್ಸ್. ಅಂದರೆ ಇಲ್ಲಿ ಏನು ಮಾಡ್ತಾ ಹೋಯಿತು, ಇಲ್ಲಿ ಇನೋವೇಷನ್ ಮತ್ತು ಕಾಂಪಿಟೇಷನ್ ಅಂದರೆ ರಿಟೈಲ್ ಇಂಡಸ್ಟ್ರಿನಲ್ಲಿ ಏನು ಮಾಡ್ತಾ ಹೋಯಿತು ಮಲ್ಟಿ ಬ್ರ್ಯಾಂಡ್ ರಿಟೈಲರ್ಸ್ಗೆ ಅಲೋ ಮಾಡ್ತಾ ಹೋಯಿತು. ಸೊ ಸಚ್ ಆಸ್ ವಾಲ್ಮೆಟ್ ಆಗಿರ್ಬೋದು ಮತ್ತು ಕ್ಯಾರಿಫೋರ್ ಆಗಿರ್ಬೋದು ಎಕ್ಸೆಟ್ರಾ, ಆ್ಯಸ್ ವೆಲ್ ಆಸ್ ಸಿಂಗಲ್ ಬ್ರ್ಯಾಂಡ್ ಗ್ರ್ಯಾಂಡ್ ಸಚ್ ಆಸ್ ಸಿಂಗಲ್ ಬ್ರ್ಯಾಂಡ್ ಅಂದರೆ ನಿಕ್ಕಿ ಆಗಿರ್ಬೋದು, ಆ್ಯಪಲ್ ಆಗಿರ್ಬೋದು, ಈ ರೀತಿ ಏನು ಮಾಡ್ತಾ ಹೋಯ್ತು ಅಲೋ ಮಾಡ್ತಾ ಹೋಯಿತು. ಸೊ ನಾವು ಇಲ್ಲಿ ನೇಚರ್ನ ನೋಡ್ತಾ ಹೋಗೋಣ. ರಿಟೈಲಿಂಗಲ್ಲಿ ನೇಚರ್ ಫಸ್ಟ್ ಒನ್ನು ಸ್ಮಾಲ್ ಟು ಯೂಸ್ ಸ್ಟೋರ್, ಡಿಕ್ಲೈನ್ ಇನ್ ಸ್ಮಾಲ್ ಸ್ಟೋರ್, ಎಮರ್ಜೆನ್ಸ್ ಟು ಈ ಸ್ಟೋರ್, ನೆಕ್ಸ್ಟು ರೈಸ್ ಇನ್ ಡಿಸ್ಕೌಂಟ್ ಸ್ಟೋರ್, ಡೈರೆಕ್ಟ್ ಮೇಲಿಂಗ್, ಮರ್ಜರ್ಸ್ ಆ್ಯಂಡ್ ಅಕ್ವಿಜಿಷನ್. ಸೊ ದೀಸ್ ಆರ್ ಆಲ್ ದಿ ನೇಚರ್ ಅಂತ ಹೇಳ್ಬೋದು. ಸೊ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಸ್ಮಾಲ್ ಟು ಯೂಸ್ ಸ್ಟೋರ್. ಸೊ ಸ್ಮಾಲ್ ಟು ಯೂಸ್ ಸ್ಟೋರ್ ಅಂದರೆ ಒಂದು ಸ್ಮಾಲ್ ಸ್ಟೋರಿಂದ ಒಂದು ದೊಡ್ಡ ಸ್ಟೋರ್ವರೆಗೂ ಏನಾಗಿದೆ ಒಂದು ರಿಟೈಲಿಂಗ್ ಒಂದು ಸ್ವರೂಪ ಇದೆ ಅಂತ ಹೇಳ್ಬೋದು. ಸೊ ರಿಟೇಲ್ ಸರ್ವ್ಸ್ ಕನ್ಸ್ಯೂಮರ್ ಥ್ರೂ ಸ್ಮಾಲ್ ಗ್ರಾಸರಿ ಸ್ಟೋರ್ಸ್ ಥ್ರೂ ಯೂಸ್ ಡಿಪಾರ್ಟ್ಮೆಂಟಲ್ ಸ್ಟೋರು. ಅಂದರೆ ರಿಟೈಲರ್ ಅಂತಕ್ಕಂಥದ್ದು ಒಂದು ಏನು ಮಾಡ್ತಿದೆ ಕನ್ಸ್ಯೂಮರ್ಗೆ ಒಂದು ಸ್ಮಾಲ್ ಗ್ರಾಸರಿ ಸ್ಟೋರಿಂದ ಇರೋದು ಒಂದು ಯೂಸ್ ಡಿಪಾರ್ಟ್ಮೆಂಟಲ್ ಸ್ಟೋರ್ ತನಕ ಏನು ಮಾಡ್ತಿದೆ ಸರ್ವಿಸಸ್ನ ಪ್ರೊವೈಡ್ ಮಾಡ್ತಿದೆ. ಸೊ ರಿಟೇಲ್ ಇಂಡಸ್ಟ್ರಿ ಈಸ್ ಹೆವಿ ಡಿಪೆಂಡಿಂಗ್ ಆನ್ ದಿ ಸ್ಪೆಂಡಿಂಗ್ ಕೆಪಾಸಿಟಿ ಆಫ್ ಕನ್ಸ್ಯೂಮರ್. ಸ್ಪೆಂಡಿಂಗ್ ಕೆಪಾಸಿಟಿ ಆಫ್ ಕನ್ಸ್ಯೂಮರ್ನ ಏನು ಮಾಡಿರುತ್ತೆ ಹೆವಿ ರಿಟೇಲಿಂಗ್ ಇಂಡಸ್ಟ್ರಿ ಡಿಪೆಂಡ್ ಆಗಿರುತ್ತೆ. ಸೊ ಇಟ್ ಈಸ್ ಒನ್ ಆಫ್ ದಿ ಪಿಲ್ಲರ್ ಆಫ್ ಇಂಡಿಯನ್ ಎಕಾನಮಿ. ಒಂದು ರಿಟೈಲಿಂಗ್ ಅಂತಕ್ಕಂಥದ್ದು ಏನಂತ ಹೇಳ್ಬೋದು ನಾವು ಇಂಡಿಯನ್ ಎಕಾನಮಿಯ ಪಿಲ್ಲರ್ ಅಂತಲೇ ಹೇಳ್ಬೋದು. ಯಾಕೆ ಅಂದರೆ ಇದು ಮೋರ್ ದೆನ್ 14 to 15% ಆಫ್ GDPಗೆ ಏನು ಮಾಡ್ತಿದೆ ಇದು ಕಾಂಟ್ರಿಬ್ಯೂಷನ್ನ ಕೊಡ್ತಿದೆ. ಸೊ ನೆಕ್ಸ್ಟು ಸೆಕೆಂಡ್ ಒನ್ ಪಾಯಿಂಟ್ ಡಿಕ್ಲೈನ್ ಇನ್ ಸ್ಮಾಲ್ ಸ್ಟೋರ್ಸ್. ಒಂದು ಸ್ಮಾಲ್ ಸ್ಟೋರ್ಸಲ್ಲಿ ಡಿಕ್ಲೈನ್ ಆಗ್ತಾ ಹೋಗ್ತಿದೆ ಅಂತ ನಾವೇ ಹೇಳ್ಬೋದು. ದಿಸ್ ಈಸ್ ದಿ ಒನ್ ಆಫ್ ದಿ ನೇಚರ್ ಆಫ್ ರಿಟೈಲಿಂಗ್. So it has been observed that a small independently owned stores are gradually losing their existence in the marketplace. ಸೊ ಸ್ಮಾಲ್ ಇಂಡಿಪೆಂಡೆಂಟ್ ಓನ್ ಸ್ಟೋರ್ಸ್ ಏನಿರುತ್ತೆ ಅದು ಏನಾಗ್ತಾ ಹೋಗ್ತಿದೆ ಗ್ರಾಜುವಲಿ ತಮ್ಮ ಎಕ್ಸಿಸ್ಟೆನ್ಸ್ನ ಕಳ್ಕೊಳ್ತಾ ಹೋಗ್ತಿದೆ ಮಾರ್ಕೆಟ್ ಪ್ಲೇಸಲ್ಲಿ ಅಂತ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ಏನಾಗ್ತಾ ಹೋಗ್ತಿದೆ ಅಂದರೆ ದೇ ಫೇಸಿಂಗ್ ಸ್ಟಫ್ ಕಾಂಪಿಟೇಷನ್ ಫ್ರಮ್ ದಿ ಲಾರ್ಜ್ ವೆಲ್ ಎಸ್ಟಾಬ್ಲಿಷ್ಡ್ ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್. ಇಲ್ಲಿ ಸ್ಮಾಲ್ ಸ್ಟೋರ್ಸ್ ಆಗಿರೋದ್ರಿಂದ ಅವರು ಏನಾಗ್ತಿದೆ ಒಂದು ಲಾರ್ಜ್ ಮತ್ತು ವೆಲ್ ಎಸ್ಟಾಬ್ಲಿಷ್ಡ್ ಸ್ಟೋರ್ಸ್ಗಳ ನಡುವೆ ಏನಾಗ್ತಿದೆ ಅವ್ರಿಗೆ ಕಾಂಪಿಟೇಷನ್ನ ಫೇಸ್ ಮಾಡೋದಕ್ಕೆ ಟಫ್ ಅನ್ನಿಸ್ತಿದೆ. ಸೊ ಇದರಿಂದ ಏನಾಗ್ತಿದೆ ಗ್ರ್ಯಾಜುವಲಿ ಸೊ ಅವರು ತಮ್ಮ ಎಕ್ಸಿಸ್ಟೆನ್ಸ್ನ ಏನು ಮಾಡ್ತಾ ಹೋಗ್ತಿದ್ದಾರೆ ಅಲ್ಲಿ ಡಿಕ್ಲೈನ್ ಆಗ್ತಾ ಹೋಗ್ತಿದೆ. ಸೊ ಡ್ಯೂ ಟು ಅಗ್ರೆಸಿವ್ ನೇಚರ್ ಆಫ್ ಸೆಲ್ಲಿಂಗ್ ಬೈ ಮಾಲ್ಸ್. ಅಂದರೆ ಒಂದು ಮಾಲ್ಸಲ್ಲಿ ಏನು ಮಾಡ್ತಾ ಹೋಗ್ತಾರೆ ಒಂದು ಅಗ್ರೆಸಿವ್ ಸೆಲ್ಲಿಂಗ್ ನೇಚರ್ನ ಇಟ್ಕೊಂಡಿರೋದ್ರಿಂದ ಸೊ ಸ್ಮಾಲ್ ರಿಟೈಲರ್ಸ್ ಏನು ಮಾಡ್ತಾ ಹೋಗ್ತಿದ್ದಾರೆ ಒಂದು ಶಾಪ್ನ ಕ್ಲೋಸ್ ಅವ್ರನ್ನ ಶೆಲ್ಟರ್ನ ಏನು ಮಾಡ್ತಾ ಹೋಗ್ತಿದ್ದಾರೆ ಕ್ಲೋಸ್ ಡೌನ್ ಮಾಡೋ ಅಂಥ ಸಿಚುವೇಶನ್ ಬರ್ತಾ ಹೋಗ್ತಿದೆ. ಸೊ ವಾರ್ನಿಂಗ್ ಟು ಶಿಫ್ಟ್ ಬೈ ಕನ್ಸ್ಯೂಮರ್ ಟುವರ್ಡ್ಸ್ ಸ್ಮಾಲ್ ಆ್ಯಂಡ್ ಸೂಪರ್ ಬಜಾರ್ಸ್. ಸೊ ಇಲ್ಲಿ ಏನು ಮಾಡ್ತಾ ಹೋಗ್ತಿದ್ದಾರೆ ವೆಲ್ ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಸೊ ಅವರು ಏನು ಮಾಡ್ತಾ ಹೋಗ್ತಿದ್ದಾರೆ ಕನ್ಸ್ಯೂಮರ್ನ ಅಟ್ರ್ಯಾಕ್ಟ್ ಮಾಡೋದ್ರಿಂದ ಸೊ ಅವರು ಮಾಲ್ಸ್ ಮತ್ತು ಸೂಪರ್ ಬಜಾರ್ಗೆ ಅವ್ರನ್ನ ಅಟ್ರ್ಯಾಕ್ಟ್ ಮಾಡೋದ್ರಿಂದ ಏನಾಗ್ತಿದೆ ಸ್ಮಾಲ್ ಸ್ಟೋರ್ಸ್ ಏನಾಗ್ತಿದೆ ಗ್ರ್ಯಾಜುವಲಿ ಅವರ ಮಹತ್ವನ ಏನಾಗ್ತಿದೆ ಕಳ್ಕೊಳ್ತಾ ಹೋಗ್ತಿದ್ದಾರೆ. ಸೊ ನೆಕ್ಸ್ಟ್ ಒನ್ನು ಎಮರ್ಜೆನ್ಸ್ ಆಫ್ ಈ ಸ್ಟೋರ್ಸ್. ಸೊ ಇಂಟರ್ನೆಟ್ ಅಂತಕ್ಕಂಥದ್ದು ನಮಗೆ ಬಂದಿರೋದ್ರಿಂದ ಸೊ ನಾವೇನೋ ಒಂದು ಬೋತ್ ರಿಟೈಲರ್ ಮತ್ತು ಕನ್ಸ್ಯೂಮರ್ಸ್ಗೆ ಒಂದು ನ್ಯೂ ಆಪರ್ಚುನಿಟಿ ಅಂತಲೇ ಹೇಳ್ಬೋದು. ಸೊ ಇಲ್ಲಿ
ಕನ್ಸ್ಯೂಮರ್ಸ್ಗೆ ಏನಾಗ್ತಿದೆ, ಅವರು ಮನೆಯಲ್ಲೇ ಕೂತ್ಕೊಂಡು ಥ್ರೂ ಇಂಟರ್ನೆಟ್ ಮೂಲಕ ಏನು ಮಾಡ್ತಾ ಹೋಗ್ತಾರೆ, ಅವರಿಗೆ ಯಾವ ವಸ್ತುಗಳು ಬೇಕು ಅಥವಾ ಯಾವ ಪ್ರಾಡಕ್ಟ್ ಬೇಕು ಅದನ್ನು ಏನು ಮಾಡ್ತಾ ಹೋಗ್ತಾರೆ, ಶಾಪ್ ಮಾಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಶಾಪ್ ಮಾಡ್ತಾ ಹೋಗ್ತಾರೆ. ಮತ್ತು ರೀಟೈಲರ್ಗೆ ಯಾವ ರೀತಿ ಅಂದರೆ, ಒಂದು ಇಂಡಿಯಾದಲ್ಲಿ ನಾವು ತಗೊಂಡ್ರೆ ಒಂದು ಇಂಟರ್ನೆಟ್ ಮೂಲಕ ಒಂದು ರೀಟೈಲ್ ಬಿಸ್ನೆಸ್ಸು ಏನಾಗಿಲ್ಲ, ಅಷ್ಟು ಒಂದು ಮಹತ್ವ ಒಂದು ಸ್ಥಾನನ ಪಡೆದಿಲ್ಲ ಅಂತಲೇ ಹೇಳ್ಬೋದು, ಕಂಪೇರ್ ಟು ಅದರ್ ಡೆವಲಪ್ಡ್ ಕಂಟ್ರಿಗೆ ಕಂಪೇರ್ ಮಾಡಿದ್ರೆ. ಸೊ ಇಲ್ಲಿ ಏನು ಗ್ರ್ಯಾಜುವಲಿ ಏನು ಮಾಡ್ತಾ ಹೋಗಬೇಕು, ನಾವು ಪಾಪ್ಯುಲಾರಿಟಿನ ಕನ್ಸ್ಯೂಮರ್ ಇದರಲ್ಲಿ ಏನು ಮಾಡ್ತಾ ಹೋಗಬೇಕು, ಒಂದು ಮೂಡಿಸ್ತಾ ಹೋಗಬೇಕು. ಸೊ ರೀಪ್ಲೇಸಿಂಗ್ ಫಿಸಿಕಲ್ ರೀಟೈಲಿಂಗ್ ಸ್ಟೋರ್, ಒಂದು ಫಿಸಿಕಲ್ ರೀಟೈಲಿಂಗ್ ಸ್ಟೋರ್ನ ಈ ಸ್ಟೋರಾಗಿ ರೀಪ್ಲೇಸ್ ಮಾಡೋದ್ರ ಮೂಲಕ ಏನು ಮಾಡ್ತಾ ಹೋಗಬೇಕು, ಇಲ್ಲಿ ಪಾಪ್ಯುಲಾರಿಟಿನ ತಗೊಳ್ತಾ ಹೋಗಬೇಕು. ಸೊ Amazon.com ಅಂತಕ್ಕಂಥದ್ದು ಏನು ಅಂದರೆ ಒಂದು ಸಕ್ಸಸ್ಫುಲ್ ಕಾಮರ್ಸ್ ಡೊಮೈನ್ ಅಂತಲೇ ನಾವು ಹೇಳ್ಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ನು ರೈಸ್ ಇನ್ ಡಿಸ್ಕೌಂಟ್ ಸ್ಟೋರ್ಸ್. ಸೊ ನಾವು ಡಿಸ್ಕೌಂಟ್ ಸ್ಟೋರ್ ಅಂತಕ್ಕಂಥದ್ದನ್ನ ನೋಡಿರ್ಬೋದು. ಸೊ ನೀವು ಮಾಲ್ಗಳಿಗೆ ಹೋದರೆ ಅಲ್ಲೆಲ್ಲ ಹಾಕಿರ್ತಾರೆ. ಸೊ 50% ಆಫ್, 20% ಆಫ್, 10% ಆಫ್, 5% ಆಫ್ ಅಂತ ಎಲ್ಲ ಕೇಳ್ತಾ ಹೋಗಿರ್ತೀರ. ಸೊ ಈ ರೀತಿ ಏನು ಮಾಡ್ತಾ ಹೋಗೋದು, ಅವ್ರಿಗೆ ಡಿಸ್ಕೌಂಟ್ನ ಆಫರ್ ಮಾಡ್ತಾ ಹೋಗೋದು. ಸೊ ಈ ಡಿಸ್ಕೌಂಟ್ನ ಆಫರ್ ಮಾಡ್ತಾ ಹೋಗೋದ್ರಿಂದ ಏನು ಮಾಡ್ತಾರೆ, ಸೊ ಮಿಡಲ್ ಇನ್ಕಮ್ ಮತ್ತು ಎಬೋ ಇನ್ಕಮ್ ಇರೋರು ಏನು ಮಾಡ್ತಾ ಹೋಗ್ತಾರೆ, ಕನ್ಸ್ಯೂಮರ್ಸು ಅಟ್ರ್ಯಾಕ್ಟ್ ಆಗ್ತಾ ಹೋಗ್ತಾರೆ. ಸೊ ಇವರು ಅಟ್ರ್ಯಾಕ್ಟ್ ಆಗ್ತಾ ಹೋಗೋದ್ರಿಂದ ಅವ್ರಿಗೆ ಏನಾಗ್ತಾ ಹೋಗುತ್ತೆ, ಅವರಿಗೆ ಒಂದು ಸರ್ವಿಸಸ್ನ ಪ್ರೊವೈಡ್ ಮಾಡೋದಕ್ಕೆ, ಒಂದು ಮರ್ಚೆಂಟೈಸ್, ಒಂದು ವ್ಯಾಪಾರನ ಮಾಡೋದಕ್ಕೆ ಏನಾಗ್ತಾ ಹೋಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ಸೊ ವಾಲ್ಮಾರ್ಟ್ ಅಂತಕ್ಕಂಥದ್ದು ಇದರಲ್ಲಿ ಮೇಯ್ನ್ ಡಿಸ್ಕೌಂಟ್ ಸ್ಟೋರ್ಸಲ್ಲಿ ಒಂದು ಪಾಪ್ಯುಲರ್ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಒನ್ನು ಡೈರೆಕ್ಟ್ ಮಾರ್ಕೆಟಿಂಗ್. ಸೊ ಡೈರೆಕ್ಟ್ ಮಾರ್ಕೆಟಿಂಗ್ ಅಂಥದ್ದು ಕೂಡ ಒಂದು ರಿಟೈಲಿಂಗ್ ನೇಚರ್ ಅಂತಲೇ ಹೇಳ್ಬೋದು. ದಿ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಹೆಲ್ಪ್ಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಎಫರ್ಟ್ಸ್. ಒಂದು ಟೆಲಿಕಮ್ಯುನಿಕೇಷನ್ ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಏನಿದೆ, ಇದು ಏನು ಮಾಡ್ತಿದೆ ಅಂದರೆ ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಎಫರ್ಟ್ಸ್ಗೆ ಹೆಲ್ಪ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಇಟ್ ಆ್ಯಸ್ ಇಟ್ಸ್ ರೂಟ್ಸ್ ಇನ್ ಡೈರೆಕ್ಟ್ ಮೇಲ್ ಆ್ಯಂಡ್ ಕೆಟಲಾಗ್ಸ್ ಮಾರ್ಕೆಟಿಂಗ್. ಇದು ಏನು ಮಾಡ್ತಾ ಹೋಗುತ್ತೆ, ಒಂದು ಡೈರೆಕ್ಟ್ ಮೇಲ್ ಮಾಡೋದಕ್ಕಾಗಿರ್ಬೋದು ಮತ್ತು ಕೆಟಲಾಗ್ನ ಮಾರ್ಕೆಟಿಂಗ್ ಮಾಡೋದಕ್ಕೆ ಏನು ಮಾಡ್ತಾ ಹೋಗುತ್ತೆ, ರೂಟ್ಸ್ನ ಪ್ರೊವೈಡ್ ಮಾಡ್ತಾ ಹೋಗುತ್ತೆ. ಸೊ ಇಟ್ ಇನ್ಕ್ಲೂಡ್ಸ್ ಟೆಲಿಮಾರ್ಕೆಟಿಂಗ್ ಆಗಿರ್ಬೋದು ಮತ್ತು ಟೆಲಿವಿಷನ್ ಡೈರೆಕ್ಟ್ ರೆಸ್ಪಾನ್ಸ್ ಮಾರ್ಕೆಟಿಂಗ್. ಸೊ ಟೆಲಿವಿಷನ್ ಡೈರೆಕ್ಟ್ ರೆಸ್ಪಾನ್ಸ್ ಮಾರ್ಕೆಟಿಂಗ್ ಆಗಿರ್ಬೋದು. ಈ ರೀತಿ ಏನು ಮಾಡ್ತಾ ಹೋಗುತ್ತೆ, ಒಂದು ಡೈರೆಕ್ಟ್ ಮಾರ್ಕೆಟಿಂಗ್ ಅಂದರೆ ಕನ್ಸ್ಯೂಮರ್ ಟು ಮ್ಯಾನುಫ್ಯಾಕ್ಚರ್ ಟು ಕನ್ಸ್ಯೂಮರ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಲಾಸ್ಟ್ ಒನ್ ನೇಚರ್ ಮರ್ಜರ್ಸ್ ಆ್ಯಂಡ್ ಅಕ್ವೈಜೇಷನ್. ಸೊ ಡ್ಯೂರಿಂಗ್ ದೀಸ್ ಡೇಸ್ ರಿಟೈಲರ್ಸ್ ಇನ್ ಆರ್ಡರ್ ಟು ಡಾಮಿನೇಟ್ ದಿ ಮಾರ್ಕೆಟ್ ಪ್ಲೇಸ್, ಒಂದು ಮಾರ್ಕೆಟ್ ಪ್ಲೇಸ್ನ ಏನು ಒಂದು ಡಾಮಿನೇಟ್ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ದೇ ಅಡಾಪ್ಟ್ ದಿ ಸ್ಟ್ರಾಟಜೀಸ್ ಆಫ್ ಮರ್ಜರ್ಸ್ ಆ್ಯಂಡ್ ಅಕ್ವೈಜೇಷನ್. ಒಂದು ಮರ್ಜರ್ಸ್ ಆ್ಯಂಡ್ ಅಕ್ವೈಜೇಷನ್ ಅಂತಕ್ಕಂಥ ಒಂದು ಸ್ಟ್ರಾಟಜಿನ ಯೂಸ್ ಮಾಡಿಕೊಂಡು ಒಂದು ಮಾರ್ಕೆಟ್ನ ಡಾಮಿನೇಟ್ ಮಾಡ್ತಿದ್ದಾರೆ. ಸೊ ಇದರಿಂದ ಏನಾಗುತ್ತೆ, ಅವರು ಒಂದು ಮೋರ್ ಮಾರ್ಕೆಟಿಂಗ್ ಪ್ಲೇಸ್ನ ಏನು ಮಾಡ್ತಾ ಹೋಗ್ತಾರೆ, ಆಕ್ಯುಪೈ ಮಾಡ್ತಾರೆ ಅಂತಲೇ ಹೇಳ್ಬೋದು. ಸೊ ದೀಸ್ ಆರ್ ಆಲ್ ದಿ ನೇಚರ್ ಆಫ್ ರಿಟೈಲಿಂಗ್. ನೆಕ್ಸ್ಟು ನಾವು ಕ್ಲಾಸಿಫಿಕೇಷನ್ ಆಫ್ ರಿಟೈಲಿಂಗ್ನ ನೋಡ್ತಾ ಹೋಗೋಣ. ಸೊ ರಿಟೈಲಿಂಗಲ್ಲಿ ಮೇಯ್ನಾಗಿ 3 ಕ್ಲಾಸಿಫಿಕೇಷನ್ ಇದೆ. ಸೊ ಸ್ಟೋರ್ ಬೇಸ್ಡ್ ರಿಟೈಲಿಂಗ್, ನಾನ್ ಸ್ಟೋರ್ ಬೇಸ್ಡ್ ರಿಟೈಲಿಂಗ್ ಮತ್ತು ಸರ್ವಿಸ್ ಬೇಸ್ಡ್ ರಿಟೈಲಿಂಗ್ ಅಂತ 3 ಕ್ಲಾಸಿಫಿಕೇಷನ್ ಇದೆ. ಸೊ ಸ್ಟೋರ್ ಬೇಸ್ಡ್ ರಿಟೈಲಿಂಗಲ್ಲಿ ಫರ್ದರ್ 2 ಕ್ಲಾಸಿಫಿಕೇಷನ್ ಬರ್ತಾ ಹೋಗುತ್ತೆ. ಓನರ್ಶಿಪ್ ಬೇಸ್ಡ್ ರಿಟೈಲಿಂಗ್, ಮರ್ಚೆಂಟೈಸ್ ಬೇಸ್ಡ್ ರಿಟೈಲಿಂಗ್. ಸೊ ಓನರ್ಶಿಪ್ ಬೇಸ್ಡ್ ರಿಟೈಲಿಂಗಲ್ಲಿ ಫರ್ದರ್ ಟೈಪ್ಸ್ ಇದೆ. ಇಂಡಿಪೆಂಡೆಂಟ್ ರಿಟೈಲರ್ಸ್, ಚೈನ್ ಸ್ಟೋರ್ಸ್, ಫ್ರಾಂಚೈಸಸ್ ಮತ್ತು ಕೋಪರೇಟಿವ್ಸ್. ಸೊ ಈ ರೀತಿ ಫರ್ದರ್ ಡಿವೈಡ್ ಇದೆ ಓನರ್ಶಿಪ್ ಬೇಸ್ಡ್ ರಿಟೈಲಿಂಗಲ್ಲಿ. ಮತ್ತು ಮರ್ಚೆಂಟೈಸ್ ಬೇಸ್ಡ್ ರಿಟೈಲಿಂಗಲ್ಲಿ ಫರ್ದರ್ ಡಿವೈಡ್ಸ್ ಕನ್ವೀನಿಯನ್ಸ್ ಸ್ಟೋರ್ಸ್, ಸೂಪರ್ ಮಾರ್ಕೆಟ್, ಹೈಪರ್ ಮಾರ್ಕೆಟ್ಸ್, ಸ್ಪೆಷಾಲಿಟಿ ಸ್ಟೋರ್ಸ್, ಡಿಪಾರ್ಟ್ಮೆಂಟಲ್ ಸ್ಟೋರ್ಸ್, ಫ್ಯಾಕ್ಟರಿ ಔಟ್ಲೆಟ್ಸ್, ಕೆಟಲಾಗ್ ಸ್ಟೋರ್ಸ್, ಶೋರೂಮ್ಸ್. ಸೊ ನೆಕ್ಸ್ಟು ನಾನ್ ಸ್ಟೋರ್ ಬೇಸ್ಡಲ್ಲಿ ಫರ್ದರ್ ಡಿವೈಡ್ ಇದೆ. ಡೈರೆಕ್ಟ್ ಸೇಲ್ಸ್,
ಡಿಸ್ಟೆನ್ಸ್ ಸೇಲ್ಸ್, ಸೊ ಆಟೋಮೇಟೆಡ್ ವೆಂಡಿಂಗ್. ಸೊ ಈ ರೀತಿ ಏನು ಮಾಡ್ತಾ ಹೋಗುತ್ತೆ, ರೀಟೈಲಿಂಗಲ್ಲಿ ಕ್ಲಾಸಿಫಿಕೇಷನ್ ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ನಾವು ಕ್ಲಾಸಿಫಿಕೇಷನ್ನ 1 by 1 ನೋಡ್ತಾ ಹೋಗೋಣ. ಫಸ್ಟ್ ಒನ್, ಸ್ಟೋರ್ ಬೇಸ್ಡ್ ರೀಟೈಲಿಂಗ್. ಸೊ ಸ್ಟೋರ್ ಬೇಸ್ಡ್ ರೀಟೈಲಿಂಗ್ ಅಂದರೆ ಸೆಲ್ಲಿಂಗ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ವಿತಿನ್ ಎ ಕಾನ್ಫೈನ್ಸ್ ಆಫ್ ರೀಟೈಲ್ ಫೆಸಿಲಿಟಿ, ಅಥವಾ ಇನ್ ಅದರ್ ವರ್ಡ್ಸ್ retailing takes place inside the shops and stores. Store based retailing is further divided in ownership based retail and merchandise based retail. ಸೊ ಇಲ್ಲಿ ಸ್ಟೋರ್ ಬೇಸ್ಡ್ ರೀಟೈಲಿಂಗ್ ಅಂದರೆ ವಿತಿನ್ ದಿ ಸ್ಟೋರ್, ಅಂದರೆ ವಿತಿನ್ ದಿ ಶಾಪ್ ಏನಿರುತ್ತೆ ಆ ಶಾಪ್ ಒಳಗಡೆ ನಾವು ಏನು ಮಾಡ್ತಾ ಹೋಗೋದು, ಸೊ ಸೆಲ್ಲಿಂಗ್ ಆ್ಯಕ್ಟಿವಿಟಿನ ನಾವು ನಡೆಸ್ತಾ ಹೋದರೆ ಅದನ್ನು ಏನಂತ ಕರೀತಾರೆ, ಸ್ಟೋರ್ ಬೇಸ್ಡು ರೀಟೈಲಿಂಗ್ ಅಂತ ಕರೀತಾರೆ. ಸೊ ಇದರಲ್ಲಿ ಫಸ್ಟ್ ಒನ್ ನಾವು ರೀಟೈಲಿಂಗ್ನ ನೋಡ್ತಾ ಹೋಗೋಣ. ಸಬ್ ಡಿವೈಡ್ ಓನರ್ಶಿಪ್ ಬೇಸ್ಡ್ ರೀಟೈಲಿಂಗ್. ಸೊ ಎ ರಿಟೇಲ್ ಸ್ಟೋರ್ ಆರ್ ಮೋರ್ ರಿಟೇಲ್ ಔಟ್ಲೆಟ್ಸ್ ಅಂಡರ್ ಎ ಕಾಮನ್ ಓನರ್ಶಿಪ್ ಈಸ್ ಕಾಲ್ಡ್ ಓನರ್ಶಿಪ್ ಬೇಸ್ಡ್ ರೀಟೈಲಿಂಗ್. ಸೊ ಒಂದು ರಿಟೈಲ್ ಸ್ಟೋರ್ಸು ಅಥವಾ ಮೋರ್ ರಿಟೇಲ್ ಸ್ಟೋರ್ಸು ಔಟ್ಲೆಟ್ಸು ಒಂದು ಕಾಮನ್ ಓನರ್ಶಿಪ್ನ ಅಂಡರಲ್ಲಿ ಬಂದರೆ ಅದನ್ನು ನಾವೇನಂತ ಕರಿತೀವಿ, ಓನರ್ಶಿಪ್ ಬೇಸ್ಡ್ ರೀಟೈಲಿಂಗ್ ಅಂತ ಕರಿತಾ ಹೋಗ್ತೀವಿ. ಸೊ ಈ ಓನರ್ಶಿಪ್ ರೀಟೈಲಿಂಗಲ್ಲಿ ನಮಗೆ ಫರ್ದರ್ ಡಿವೈಡೆಡ್ ಇದೆ ಅಂತ, ಡಿವೈಡ್ಸ್ ಟೈಪ್ಸ್ ಇದೆ ಅಂತ ಗೊತ್ತಿದೆ. ಸೊ ಡಿವೈಡ್ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು independent retailer. So an independent retailer is a trader who own and run a single shop with a support of his family members. ಅಂದರೆ ಇಲ್ಲಿ ಇಂಡಿಪೆಂಡೆಂಟ್ ರೀಟೈಲರ್ ಅಂತಕ್ಕಂಥವ್ರು ಒಬ್ಬರು ಟ್ರೇಡರ್ ಅಂತಲೇ ಹೇಳ್ಬೋದು. ಇವರು ಏನು ಒಂದು ಸಿಂಗಲ್ ಶಾಪ್ನ ಏನು ಮಾಡ್ತಾ ಹೋಗ್ತಾರೆ, ಒಬ್ಬರು ಹೂ ಓನ್ ರನ್ ಅಂದರೆ ಒಬ್ಬರು ಆ ಸಿಂಗಲ್ ಶಾಪ್ನ ಓನ್ ಮಾಡಿ ಮತ್ತು ರನ್ ಮಾಡ್ತಾರೆ ವಿತ್ ಎ ಸಪೋರ್ಟ್ ಆಫ್ ಈಸು ಫ್ಯಾಮಿಲಿ ಮೆಂಬರ್ಸ್. ಒಂದು ಅವರ ಫ್ಯಾಮಿಲಿ ಮೆಂಬರ್ಸ್ನ ಸಪೋರ್ಟ್ನ ತಗೊಂಡು ಒಂದು ಶಾಪ್ನ ಓನ್ ಮತ್ತು ರನ್ ಮಾಡಿದ್ರೆ ನಾವು ಅದನ್ನು ಏನಂತ ಕರಿತೀವಿ, ಇಂಡಿಪೆಂಡೆಂಟ್ ರೀಟೈಲರ್ ಅಂತ ಕರಿತಾ ಹೋಗ್ತೀವಿ. ಸೊ ಇವರು ಏನು ಮಾಡ್ತಾ ಹೋಗ್ತಾರೆ, ಒಂದು ಬಿಸ್ನೆಸ್ನ ಮೆಥಡ್ನ ಕಂಡಕ್ಟೆಡ್ ಬಿಸ್ನೆಸ್ ಅಫೇರ್ಸ್ ಇಂಡಿಪೆಂಡೆಂಟ್ಲಿ ಒಂದು ಬಿಸ್ನೆಸ್ ಅಫೇರ್ಸ್ನ ನಡೆಸ್ತಾ ಹೋಗ್ತಾರೆ. ಸೊ ದಿ ಓನರ್ಶಿಪ್ ಆಫ್ ಬಿಸ್ನೆಸ್ ಈಸ್ ಪಾಸ್ಡ್ ಫ್ರಮ್ ದಿ ಜನ್ರೇಷನ್ ಟು ನೆಕ್ಸ್ಟ್. ಅಂದರೆ ಒಂದು ಓನರ್ಶಿಪ್ ಅಂತಕ್ಕಂಥದ್ದು ಬಿಸ್ನೆಸ್ಸಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಜನ್ರೇಷನ್ ಟು ನೆಕ್ಸ್ಟ್ ಜನ್ರೇಷನ್ಗೆ ಪಾಸ್ ಆಗ್ತಾ ಹೋಗ್ತಕ್ಕಂಥದ್ದು. ಸೊ ಎಕ್ಸಾಂಪಲ್ಲು ನಮಗೆ ಗ್ರಾಸರಿ ಶಾಪ್ಸು ಮತ್ತು ಸ್ಟೇಷನರಿ ಶಾಪ್ಸು, ಬುಕ್ ಸ್ಟೋರ್ಸು, ಕ್ಲಾಸ್ ಸ್ಟೋರ್ಸು ಮತ್ತು ಫ್ಲರಿಸ್ಟ್, ಈ ರೀತಿ ನಾವು ಒಂದು ಎಕ್ಸಾಂಪಲ್ನ ಇಂಡಿಪೆಂಡೆಂಟ್ ರೀಟೇಲರ್ಸ್ಗೆ ತೊಗೊಳ್ಬೋದು. ಸೊ ನಾವು ನೆಕ್ಸ್ಟು ಅಡ್ವಾಂಟೇಜಸ್ನ ನೋಡ್ತಾ ಹೋಗೋಣ. ಫಸ್ಟ್ ಒನ್ನು ಈಸಿ ಟು ಎಸ್ಟಾಬ್ಲಿಷ್. ಅಂದರೆ ಇಲ್ಲಿ ಒಂದು ಸಿಂಗಲ್ ಶಾಪ್ನ ಒಂದು ಓನ್ ಮಾಡೋದ್ರಿಂದ ಇಲ್ಲಿ ನಾವು ಅದನ್ನು ಈಸಿಯಾಗಿ ಏನು ಮಾಡ್ತಾ ಹೋಗ್ಬೋದು, ಎಸ್ಟಾಬ್ಲಿಷ್ ಮಾಡ್ತಾ ಹೋಗ್ಬೋದು. ಮತ್ತು ಈಸಿ ಮೇಂಟೆನೆನ್ಸ್, ಇಲ್ಲಿ ಒಂದು ಶಾಪ್ನ ಮೇಂಟೈನ್ ಮಾಡೋದು ಈಸಿ ಆಗಿರುತ್ತೆ. ಯಾಕೆಂದರೆ ಇಲ್ಲಿ ಪಾರ್ಟ್ನರ್ಶಿಪ್ ಇರೋದಿಲ್ಲ, ಅಥವಾ ಯಾರನ್ನೇ ಒಂದು ಡಿಸಿಷನ್ನ ತೊಗೊಳೋದಕ್ಕೆ ಆಗ್ಬೋದು, ಏನಕ್ಕೆ ಆಗ್ಬೋದು, ಬೇರೆಯನ್ನ ಕೇಳಬೇಕು ಅನ್ನೋದಿರೋದಿಲ್ಲ. ಸೊ ಇಲ್ಲಿ ಅವ್ರಿಗೆ ಒಂದು ಮೇಂಟೆನೆನ್ಸ್ ಮಾಡೋಕ್ಕಂತದ್ದು ಅಂದರೆ ಒಂದು ಸಿಂಗಲ್ ಶಾಪ್ ಆಗಿರೋದ್ರಿಂದ ಈಸಿಯಾಗಿರುತ್ತೆ. ಸೊ ನೆಕ್ಸ್ಟ್ ಒನ್ನು ನಾಟ್ ಮಚ್ ಲೀಗಲ್ ಫಾರ್ಮಾಲಿಟೀಸ್. ಇಲ್ಲಿ ಲೀಗಲ್ ಫಾರ್ಮಾಲಿಟೀಸ್ ಅಂತಕ್ಕಂಥದ್ದು ತುಂಬ ಏನು ಇರೋದಿಲ್ಲ. ಸೊ ಓನ್ಲಿ ಸ್ಮಾಲ್ ಶಾಪ್ ಆಗಿರೋದ್ರಿಂದ ಲಿಟಲ್ ಬಿಟ್ಟಾಗಿ ಇರುತ್ತೆ. ಸೊ ನೆಕ್ಸ್ಟ್ ಒನ್ನು ಲೆಸ್ ಕ್ಯಾಪಿಟಲ್. ಇಲ್ಲಿ ಸಿಂಗಲ್ ಶಾಪ್ ಆಗಿರೋದ್ರಿಂದ ಸೊ ಫ್ಯಾಮಿಲಿ ಮೆಂಬರ್ಸೇ ಇದನ್ನು ನಡೆಸೋದ್ರಿಂದ ಸೊ ಇಲ್ಲಿ ಏನಾಗ್ತಾ ಹೋಗುತ್ತೆ, ಒಂದು ಕ್ಯಾಪಿಟಲಲ್ಲಿ ಏನು ಮಾಡ್ತಾ ಹೋಗುತ್ತೆ, ಇದು ಕಡಿಮೆ ಕ್ಯಾಪಿಟಲಲ್ಲಿ ಇನ್ವೆಸ್ಟ್ ಮಾಡ್ಬೋದು ಅಂತ ಹೇಳ್ಬೋದು. ಸೊ ಗುಡ್ ಕನ್ಸ್ಯೂಮರ್ ರಿಲೇಷನ್ಶಿಪ್. ಸೊ ಇಲ್ಲಿ ಸಿಂಗಲ್ ಕನ್ಸ್ಯೂಮರ್ ಆಗಿರೋದ್ರಿಂದ ಸೊ ಇಲ್ಲಿ ಲಿಮಿಟೆಡ್ ಕಸ್ಟಮರ್ಸ್ ಬರೋದ್ರಿಂದ ಏನಾಗಿರುತ್ತೆ, ಇಲ್ಲಿ ಮ್ಯಾಕ್ಸಿಮಮ್ ಟೈಮ್ನ ಏನು ಮಾಡ್ತಾ ಹೋಗ್ಬೋದು, ಒಂದು ಕನ್ಸ್ಯೂಮರ್ ರಿಲೇಷನ್ಶಿಪ್ನ ಬಿಲ್ಡ್ ಮಾಡೋದ್ರಲ್ಲಿ ಯೂಸ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಒನ್ನು ಪರ್ಸ್ನಲ್ ಕಾಂಟ್ಯಾಕ್ಟ್ ಆ್ಯಂಡ್ ಕೇರ್ ವಿತ್ ಕನ್ಸ್ಯೂಮರ್ಸ್. ಒಂದು ಕನ್ಸ್ಯೂಮರ್ ನಡುವೆ ಒಂದು ಪರ್ಸ್ನಲ್ ಕಾಂಟ್ಯಾಕ್ಟು ಮತ್ತು ಕೇರ್ ಇರೋದ್ರಿಂದ ಸೊ ಇದರಿಂದ ಏನಾಗ್ತಾ ಹೋಗುತ್ತೆ, ಒಂದು
ಕನ್ಸ್ಯೂಮರ್ಸು ಏನು ಮಾಡ್ತಾರೆ, ಈ ಶಾಪ್ನ ಪ್ರಿಫರ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟು ಡಿಸ್ಅಡ್ವಾಂಟೇಜಸ್ ಏನಪ್ಪ ಅಂದರೆ ಇದರಲ್ಲಿ ಲಿಮಿಟೆಡ್ ಏರಿಯಾ ಆಫ್ ಆಪರೇಷನ್ಸ್. ಇಲ್ಲಿ ಏನಾಗಿರುತ್ತೆ, ಒಬ್ಬ ಸಿಂಗಲ್ ಮ್ಯಾನ್ ಅಥವಾ ಸಿಂಗಲ್ ಶಾಪ್ ಓನ್ ಮಾಡೋದ್ರಿಂದ ಇಲ್ಲಿ ಲಿಮಿಟೆಡ್ ಏರಿಯಾ ಅಂದರೆ ಒಂದು ಲಿಮಿಟೆಡ್ ಏರಿಯಾದಲ್ಲಿ ಮಾತ್ರ ಆಪರೇಷನ್ಸ್ನ ನಡೆಸ್ತಾರೆ ಅಂತ ಹೇಳ್ಬೋದು, ಒಂದು ಶಾಪ್ನ ರನ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಒನ್ನು ಲಿಟಲ್ ಸ್ಕೋಪ್ ಫಾರ್ ಎಕ್ಸ್ಪ್ಯಾನ್ಷನ್. ಇಲ್ಲಿ ಎಕ್ಸ್ಪ್ಯಾನ್ಷನ್ ಅಂತಕ್ಕಂಥದ್ದು ಏನಾಗಿರುತ್ತೆ, ವೆರಿ ಲೆಸ್ ಅಂತಲೇ ಹೇಳ್ಬೋದು. ಸೊ ಇಲ್ಲಿ ಲಿಟಲ್ ಬಿಟ್ಟಾಗಿ ಏನು ಮಾಡ್ತಾ ಹೋಗ್ತಾರೆ, ಎಕ್ಸ್ಪ್ಯಾನ್ಷನ್ ಆ್ಯಕ್ಟಿವಿಟಿನಲ್ಲಿ ನಡೆಸ್ತಾ ಹೋಗ್ತಾರೆ. ಸೊ ಇಲ್ಲಿ ಸಡನ್ಲಿ ದೆ ಕ್ಯಾನಾಟ್ ಡೈವರ್ಸಿಫೈ. ಸೊ ನೆಕ್ಸ್ಟ್ ಒಂದು ಲಿಮಿಟೆಡ್ ಕ್ಯಾಪಿಟಲ್. ಇಲ್ಲಿ ಲಿಮಿಟೆಡ್ ಕ್ಯಾಪಿಟಲ್ ಇರೋದ್ರಿಂದ ಒಂದು ಎಕ್ಸ್ಪೆನ್ಷನ್ ಆ್ಯಕ್ಟಿವಿಟಿ ಆಗಿರ್ಬೋದು ಏನಾಗ್ತಾ ಹೋಗುತ್ತೆ, ಸೊ ಇಲ್ಲಿ ಲೆಸ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಲೆಸ್ ಮ್ಯಾನೇಜರಿಯಲ್ ನಾಲೆಡ್ಜ್. ಸೊ ಇಲ್ಲಿ ಏನಾಗಿರುತ್ತೆ, ಫ್ಯಾಮಿಲಿ ಮೆಂಬರ್ ಸಪೋರ್ಟಿಂದ ಒಂದು ಶಾಪ್ನ ರನ್ ಮಾಡೋದ್ರಿಂದ ಇಲ್ಲಿ ಮ್ಯಾನೇಜರಿಯಲ್ ಒಂದು ನಾಲೆಡ್ಜ್ ಅಂತಕ್ಕಂಥದ್ದು ಲೆಸ್ ಆಗಿರುತ್ತೆ. ಮತ್ತು ನೆಕ್ಸ್ಟು ಲ್ಯಾಕ್ ಆಫ್ ಫ್ಲೆಕ್ಸಿಬಿಲಿಟಿ. ಇಲ್ಲಿ ಒಂದು ಚೇಂಜಸ್ ಅಂತಕ್ಕಂಥದ್ದು ಏನಾಗಿರುತ್ತೆ, ಕಡಿಮೆ ಇರುತ್ತೆ. ಸೊ ಏನಾಗಿರುತ್ತೆ, ಒಂದು ಸಿಂಗಲ್ ಮ್ಯಾನ್ ಅಥವಾ ಒಂದು ರೀಟೈಲರ್, ಒಂದು ಸಿಂಗಲ್ ಟ್ರೇಡರು ಒಂದು ಶಾಪ್ನ ಓನ್ ಮಾಡೋದ್ರಿಂದ ಅಥವಾ ರನ್ ಮಾಡೋದ್ರಿಂದ ಅವ್ರ ಮೈಂಡ್ಸೆಟ್ ಯಾವ ರೀತಿ ಇರುತ್ತೆ, ಸೊ ಅದೇ ರೀತಿ ಏನು ಮಾಡ್ತಾ ಹೋಗ್ತಾರೆ, ಚೇಂಜಸ್ನ ಅವರು ಮಾಡ್ತಾ ಹೋಗೋದಿಲ್ಲ. ಸೊ ಇಲ್ಲಿ ಒಂದು ಫ್ಲೆಕ್ಸಿಬಿಲಿಟಿ ಅಂತಕ್ಕಂಥದ್ದು ಏನಾಗಿರುತ್ತೆ, ಲ್ಯಾಕ್ ಅಂದರೆ ಒಂದು ಕೊರತೆಯಿಂದ ಕೂಡಿರುತ್ತೆ. ಸೊ ದಿಸ್ ಈಸ್ ದಿ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ಇಂಡಿಪೆಂಡೆಂಟ್ ರಿಟೈಲರ್.